ಭಾರತದ ರಾಜಕೀಯ ಇತಿಹಾಸದಲ್ಲಿ ತಮಿಳುನಾಡು ಯಾವತ್ತಿಗೂ ಒಂದು ವಿಶಿಷ್ಟ ಅಧ್ಯಾಯ. ದ್ರಾವಿಡ ರಾಜಕಾರಣದ ತೊಟ್ಟಿಲು, ಸಿನಿಮಾ ಮತ್ತು ಸಮಾಜ ಸೇವೆಯ ಸಂಗಮ, ಜನಪ್ರಿಯ ನಾಯಕರ ನಾಡು. ಈ ರಾಜ್ಯ ಮತ್ತೊಮ್ಮೆ ಮಹಾ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿದೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದು ಕೇವಲ ಒಂದು ಚುನಾವಣೆ ಅಲ್ಲ, ಇದು ತಮಿಳ್ ರಾಜಕೀಯ ಇತಿಹಾಸದ ಒಂದು ಐತಿಹಾಸಿಕ ತಿರುವು. ಏಕೆಂದರೆ ಈ ಬಾರಿ ಕಣದಲ್ಲಿರುವುದು ಕೇವಲ DMK ಮತ್ತು AIADMK ಮಾತ್ರ ಅಲ್ಲ. ಈ ಬಾರಿ ಬಂದಿದ್ದಾರೆ ಒಬ್ಬ ನಟ, ಒಬ್ಬ ಸಿನಿಮಾ ನಾಯಕ, ತಮಿಳ್ ಜನಮಾನಸದ ಹೃದಯ ಬಡಿತ ವಿಜಯ್. ತಮಿಳುನಾಡಿನ ರಾಜಕೀಯ ಭೂಮಿಕೆಯನ್ನ ಅರ್ಥ ಮಾಡ್ಕೊಳ್ಬೇಕು. 1967ರಿಂದ ಈಚೆಗೆ ತಮಿಳುನಾಡು ರಾಜಕೀಯವನ್ನ ಆಳಿದ್ದು ದ್ರಾವಿಡ ರಾಜಕೀಯ ಸಿದ್ಧಾಂತ. ಅಣ್ಣಾದೊರೈ ಸ್ಥಾಪಿಸಿದ DMK ಮತ್ತು MGR ಕಟ್ಟಿದ AIADMK, ಈ ಎರಡೂ ಪಕ್ಷಗಳ ನಡುವೆ ಅಧಿಕಾರ ಬದಲಾಗ್ತಾ ಬಂದಿದೆ. ಆದರೆ ದ್ರಾವಿಡ ರಾಜಕಾರಣದ ಹಿಡಿತ ಮಾತ್ರ ಸಡಿಲ ಆಗೇ ಇಲ್ಲ. 2021ರ ವಿಧಾನಸಭಾ ಚುನಾವಣೆಯಲ್ಲಿ DMK ನೇತೃತ್ವದ ಮೈತ್ರಿ 234 ಸ್ಥಾನಗಳ ಪೈಕಿ 159 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂತು. MK ಸ್ಟಾಲಿನ್ ಮುಖ್ಯಮಂತ್ರಿ ಆದರು. 5 ವರ್ಷಗಳ ಆಡಳಿತದ ನಂತರ ರಾಜ್ಯ ಮತ್ತೊಂದು ಚುನಾವಣೆಗೆ ಸಜ್ಜಾಗಿದೆ. 2026ರ ಏಪ್ರಿಲ್ 23ರಂದು ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ಮತದಾನ ನಡೆಯಲಿದ್ದು, ಮೇ 4ರಂದು ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟವಾಗಲಿದೆ. ಈ ಚುನಾವಣೆ ಏಕೆ ಮಹತ್ವದ್ದು ಅಂತ ಮೊದಲನೇದಾಗಿ ನೋಡೋದಾದ್ರೆ, ಇದು ತಮಿಳುನಾಡು ರಾಜಕೀಯ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಚುನಾವಣೆ ಅಂತಲೇ ಕರೆಸಿಕೊಂಡಿದೆ. DMK, AIADMK ಮತ್ತು ವಿಜಯ್ ಅವರ TVK ನಡುವೆ ತ್ರಿಕೋನ ಸ್ಪರ್ಧೆ ರೂಪುಗೊಂಡಿದೆ. ಎರಡನೆಯದಾಗಿ, ಈ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಒಬ್ಬ ಚಲನಚಿತ್ರ ನಟ ತಮ್ಮದೇ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಮೂರನೆಯದಾಗಿ, BJP ಈ ಬಾರಿ ತಮಿಳುನಾಡಿನಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಲು ಹೊಸ ತಂತ್ರ ಹೆಣಿತಾ ಇದೆ. ಮುಖ್ಯಮಂತ್ರಿ MK ಸ್ಟಾಲಿನ್ ನೇತೃತ್ವದ DMK ಸರ್ಕಾರ 5 ವರ್ಷಗಳ ಆಡಳಿತ ಮುಗಿಸಿ ಮತ್ತೆ ಚುನಾವಣೆ ಎದುರಿಸ್ತಾ ಇದೆ. DMK ಅಧ್ಯಕ್ಷರು ಆಗಿರುವಂತಹ ಮುಖ್ಯಮಂತ್ರಿ ಸ್ಟಾಲಿನ್ ತಮ್ಮ ಮೈತ್ರಿ 200 ಕ್ಷೇತ್ರಗಳಲ್ಲಿ ಜಯ ಸಾಧಿಸುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮತ್ತು DMK 7ನೇ ಬಾರಿ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿಕೊಂಡಿದ್ದಾರೆ. ಮಾರ್ಚ್ 24ರಂದು DMK ತನ್ನ ಚುನಾವಣಾ ಪ್ರಚಾರ ಗೀತೆ ಬಿಡುಗಡೆ ಮಾಡಿದ್ದು, ಸ್ಟಾಲಿನ್ ಮುಂದುವರಿಯಲಿ, ತಮಿಳುನಾಡು ಗೆಲ್ಲಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ. ಆದರೆ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಮಹಿಳಾ ಸುರಕ್ಷತೆ, ಮಾದಕ ವ್ಯಸನ ಮತ್ತು ಭ್ರಷ್ಟಾಚಾರದ ಬಗ್ಗೆ ಜನರಲ್ಲಿ ತೀವ್ರ ಆಕ್ರೋಶ ಇದೆ ಅಂತ ವರದಿಗಳು ಹೇಳ್ತಾ ಇವೆ. DMK ಸರ್ಕಾರ ಜಾರಿಗೆ ತಂದ ಉಚಿತ ಬಸ್ ಪ್ರಯಾಣ, ಮಹಿಳೆಯರಿಗೆ ನಗದು ವರ್ಗಾವಣೆಯ ಯೋಜನೆ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳು ಮತದಾರರನ್ನ ಸೆಳೆಯಲಿ ಎಂಬ ನಿರೀಕ್ಷೆ ಪಕ್ಷಕ್ಕಿದೆ. ವಿರೋಧ ಪಕ್ಷ AIADMK ಈ ಬಾರಿ ತನ್ನ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿನ NDA ಮೈತ್ರಿಯನ್ನ AIADMK ನೇತೃತ್ವದಲ್ಲಿ ರಚಿಸಲಾಗುವುದು ಅಂತ ಘೋಷಿಸಿದ್ದಾರೆ. ಆದರೆ AIADMK ಹಿರಿಯ ನಾಯಕ ತಂಬಿದೊರೈ ಅವರು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ BJP ಜೊತೆ ಸಮ್ಮಿಶ್ರ ಸರ್ಕಾರ ರಚಿಸುವ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ದಾರೆ. ಅಂದರೆ ತಮಿಳುನಾಡು ರಾಜಕೀಯದಲ್ಲಿ BJP ಜೊತೆ ಮೈತ್ರಿ ಇರಲಿ, ಗುರುತಿಸಿಕೊಳ್ಳಲು ಹಾಕುವ ಒಂದು ದೊಡ್ಡ ವರ್ಗವೇ ಇದೆ. AIADMK ಮತ್ತು PMK ಮೈತ್ರಿ ವಿಶೇಷವಾಗಿ ಒನ್ನಿಯಾರ್ ಸಮುದಾಯದ ಮೇಲೆ ಪ್ರಭಾವ ಬೀರಲಿದ್ದು, ಉತ್ತರ ತಮಿಳುನಾಡಿನಲ್ಲಿ DMKಗೆ ಸವಾಲಾಗಲಿದೆ. ವಿಜಯ್ ಮತ್ತು ತಮಿಳಗ ವೆಟ್ರಿ ಕಳಗಂ. ಈ ಚುನಾವಣೆಯ ಅತ್ಯಂತ ಆಕರ್ಷಕ ವ್ಯಕ್ತಿತ್ವ, ಅದುವೇ ನಟ ವಿಜಯ್. 2024ರ ಫೆಬ್ರವರಿ 2ರಂದು ನಟ ವಿಜಯ್ ತಮ್ಮ ರಾಜಕೀಯ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಅಂದರೆ TVKಯನ್ನ ಸ್ಥಾಪಿಸಿ 2026ರ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. TVK ಪಕ್ಷ ಅಧಿಕೃತವಾಗಿ ವಿಜಯ್ ಅವರನ್ನ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿದೆ. 2026ರ ಮಾರ್ಚ್ 18ರಂದು ವಿಜಯ್ TVK
234 ಎಲ್ಲ ಕ್ಷೇತ್ರಗಳಲ್ಲೂ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ಘೋಷಿಸಿ ಮಾರ್ಚ್ 30ರಂದು ಸಂಪೂರ್ಣ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ವಿಜಯ್ ಅವರ ರಾಜಕೀಯ ನಿಲುವು ತುಂಬ ಸ್ಪಷ್ಟ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆಯನ್ನು ವಿಜಯ್ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಬಹಿರಂಗವಾಗಿ ಅಲ್ಲ, ಮುಚ್ಚಿದ ಬಾಗಿಲ ಹಿಂದೆಯೂ ಅಲ್ಲ ಅಂತ ಅವರು ಖಂಡ ತುಂಡವಾಗಿ ಹೇಳಿದ್ದಾರೆ. ಬಿಜೆಪಿಯನ್ನ ಅವರು ಸೈದ್ಧಾಂತಿಕ ಶತ್ರು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಡಿಎಂಕೆ ಮೇಲೆ ತೀಕ್ಷ್ಣ ಟೀಕೆ ಮಾಡಿ ಅವರು ಬಹಿರಂಗದಲ್ಲಿ ಕಪ್ಪು ಬಲೂನ್ ಹಿಡಿದು ಮೋದಿ ವಿರುದ್ಧ ಪ್ರತಿಭಟಿಸ್ತಾರೆ, ಆದರೆ ಅಧಿಕಾರದಲ್ಲಿ ಬಿಳಿ ಛತ್ರಿ ಹಿಡಿದು ಸ್ವಾಗತಿಸ್ತಾರೆ ಅಂತ ಆರೋಪ ಮಾಡಿದ್ದಾರೆ. ವಿಜಯ್ 1967 ಮತ್ತು 1977ರ ರಾಜಕೀಯ ಐತಿಹಾಸಿಕ ಬದಲಾವಣೆಗಳನ್ನು ಹೋಲಿಸಿ 2026ರಲ್ಲಿ ಇಂತಹದ್ದೇ ಪರಿವರ್ತನೆ ನಾವು ತರಲಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ. ಈ ಚುನಾವಣೆಯ ಮುಖ್ಯ ವಿಷಯಗಳೇನು? ಮೊದಲನೇದಾಗಿ ಉಚಿತ ಯೋಜನೆಗಳ ರಾಜಕೀಯ. ಮಹಿಳೆಯರಿಗೆ ನಗದು ವರ್ಗಾವಣೆ ಯೋಜನೆ, ಉಚಿತ ಬಸ್ ಪ್ರಯಾಣ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಡಿಎಂಕೆ ಸ್ಪಷ್ಟವಾಗಿ ಮಹಿಳಾ ಮತದಾರರ ಮೇಲೆ ಗಮನ ಕೇಂದ್ರೀಕರಿಸಿದೆ. ಟಿವಿಕೆ ಕೂಡ ಇದಕ್ಕಿಂತ ಹೆಚ್ಚಿನ ಯೋಜನೆಗಳನ್ನು ಘೋಷಿಸ್ತಾ ಇದೆ. ಎರಡನೆಯದು ಕಾನೂನು ಮತ್ತು ಸುವ್ಯವಸ್ಥೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಮಿಳುನಾಡಿನಲ್ಲಿ ಡಿಎಂಕೆ ಆಡಳಿತದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರೋಪಿಸಿ ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಿದ್ದಾರೆ. ಮೂರನೆಯದು ಜಾತಿ ರಾಜಕಾರಣ. ಉತ್ತರ ತಮಿಳುನಾಡಿನ ಚುನಾವಣಾ ಸ್ಪರ್ಧೆಗಳಲ್ಲಿ ಜಾತಿ ಸಮೀಕರಣ ಆಳವಾಗಿ ಪ್ರಭಾವ ಬೀರ್ತಾ ಇದ್ದು, ವನ್ನಿಯಾರ್ ಮತ್ತು ದಲಿತ ಸಮುದಾಯಗಳ ನಡುವಿನ ರಾಜಕೀಯ ಸ್ಪರ್ಧೆ ಮೈತ್ರಿ ರಚನೆಯನ್ನ ಜಟಿಲಗೊಳಿಸ್ತಾ ಇದೆ. ಇನ್ನು ನಾಲ್ಕನೆಯದು ಅಭ್ಯರ್ಥಿಗಳ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳು. ಎಡಿಆರ್ ವರದಿಯ ಪ್ರಕಾರ ಪ್ರಮುಖ ಪಕ್ಷಗಳ 722 ಅಭ್ಯರ್ಥಿಗಳ ಪೈಕಿ 404 ಜನರ ವಿರುದ್ಧ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಇದು ಗಂಭೀರ ಚಿಂತನೆಯ ವಿಷಯವಾಗಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ನೆಲೆ ಕಂಡುಕೊಳ್ಳಲು ವರ್ಷಗಳಿಂದ ಪ್ರಯತ್ನಿಸುತ್ತಲೇ ಇದೆ. ಆದರೆ ದ್ರಾವಿಡ ರಾಜಕೀಯ ಸಿದ್ಧಾಂತ ಮತ್ತು ಸ್ಥಳೀಯ ಅಸ್ಮಿತೆ ಬಿಜೆಪಿಗೆ ಬಹಳ ಕಠಿಣ ಅಡ್ಡಗಾಲಾಗಿ ನಿಂತಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಶಿವಗಿರಿ ಮತ್ತು ಏರೋಡ್ನಲ್ಲಿ ಪ್ರಚಾರ ಮಾಡಿದರೆ, ಪ್ರಧಾನಿ ನರೇಂದ್ರ ಮೋದಿ ಕೂಡ ಎನ್ಡಿಎ ಮೈತ್ರಿಯ ಸಂಭಾವ್ಯತೆ ಹೆಚ್ಚಿಸಲು ಮೈಗೆಲ್ಲ ಬಣ್ಣ ಹಚ್ಚಿಕೊಂಡು ತಮಿಳುನಾಡು ಪ್ರವಾಸ ಮಾಡಿದ್ದಾರೆ. ಇತ್ತ ವಿಜಯ್ ಅಣ್ಣಾ ಮತ್ತು ಪೆರಿಯಾರ್ ಅವರನ್ನ ವಿರೋಧಿಸಿ ತಮಿಳುನಾಡಿನಲ್ಲಿ ಯಶಸ್ಸು ಗಳಿಸಲು ಸಾಧ್ಯವೇ ಇಲ್ಲ ಅಂತ ಬಿಜೆಪಿಗೆ ನೇರ ಸವಾಲೆಸೆದಿದ್ದಾರೆ. ದ್ರಾವಿಡ ಸಿದ್ಧಾಂತದ ಬೇರು ತಮಿಳ್ ಮಣ್ಣಿನಲ್ಲಿ ಎಷ್ಟು ಆಳವಾಗಿ ಬಿಟ್ಟಿದೆ ಅಂದರೆ ಅಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಗೆಲ್ಲುವ ಸಾಧ್ಯತೆ ಈ ಬಾರಿಯೂ ತೀರಾ ಕಡಿಮೆ. ಮೈತ್ರಿ ರಾಜಕಾರಣ ಮತ್ತು ಲೆಕ್ಕಾಚಾರ. ಚುನಾವಣೆಯ ನೈಜ ಲೆಕ್ಕಾಚಾರ ಇರೋದು ಮೈತ್ರಿಗಳಲ್ಲಿ. ಒಂದು ಕಡೆ ಡಿಎಂಕೆ ನೇತೃತ್ವದ ಇಂಡಿಯಾ ಮೈತ್ರಿ, ಕಾಂಗ್ರೆಸ್, ಸಿಪಿಐ, ಸಿಪಿಎಂ, ವಿಸಿಕೆ ಮತ್ತಿತರ ಪಕ್ಷಗಳು ಜೊತೆಗಿವೆ. ಇನ್ನೊಂದು ಕಡೆ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ, ಬಿಜೆಪಿ ಮತ್ತು ಪಿಎಂಕೆ ಮೈತ್ರಿ. ಮತ್ತೊಂದು ಕಡೆ ಟಿವಿಕೆ ಏಕಾಂಗಿಯಾಗಿ 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ. ಟಿವಿಕೆ ಪಕ್ಷದ ಸಾಮಾನ್ಯ ಕಾರ್ಯದರ್ಶಿ ಅರುಣ್ ರಾಜ್ ಪ್ರಕಾರ ತಮಿಳ್ ಜನರು ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡರಿಂದಲೂ ಭ್ರಮ ನಿರಸನಗೊಂಡಿದ್ದಾರೆ ಮತ್ತು ಒಂದು ಅರ್ಥಪೂರ್ಣ ಪರ್ಯಾಯವನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಟಿವಿಕೆಯ ಯುವ ಮತ್ತು ಅಸಮಾಧಾನಗೊಂಡ ಮತದಾರರನ್ನ ಸೆಳೆತಾ ಇದ್ದು, ಡಿಎಂಕೆ ಮತ್ತು ವಿಸಿಕೆ ಎರಡರಿಂದಲೂ ಮತ ಕಸಿಯುವ ಸಾಧ್ಯತೆ ಇದೆ. ಇನ್ನು ಭೌಗೋಳಿಕ ದೃಷ್ಟಿಯಿಂದ ನೋಡೋದಾದ್ರೆ ಉತ್ತರ ತಮಿಳುನಾಡು ಎಐಎಡಿಎಂಕೆ ಪಿಎಂಕೆ ಮೈತ್ರಿ ಮತ್ತು ಟಿವಿಕೆ ತ್ರಿಕೋನ ಸ್ಪರ್ಧೆ ಡಿಎಂಕೆ ಶಾಸಕರಿಗೆ ತೀವ್ರ ಸವಾಲೊಡ್ಡಲಿದೆ. ಕೊಂಗು ಪ್ರದೇಶ ಅಂದರೆ ಕೊಯಮತ್ತೂರು, ತಿರುಪ್ಪೂರು, ಈರೋಡ್ ಎಐಎಡಿಎಂಕೆ ಸಾಂಪ್ರದಾಯಿಕ ಕೋಟೆ. ಆದರೆ ಟಿವಿಕೆ ಇಲ್ಲೂ ಪ್ರಭಾವ ಬೀರಬಹುದು ಅಂತ ಹೇಳಲಾಗ್ತಾ ಇದೆ. ಚೆನ್ನೈ ಮತ್ತು ಮಹಾನಗರ ಕ್ಷೇತ್ರಗಳು ಡಿಎಂಕೆಯ ಭದ್ರಕೋಟೆ ಅಂದರೆ ಇದೆ. ಆದರೆ ಟಿವಿಕೆಯ ನಗರ ಮತ್ತು ಯುವ ಮತದಾರರ ಸೆಳೆತ ಇಲ್ಲಿ ಮಹತ್ವದಾಗುತ್ತೆ. ದಕ್ಷಿಣ ತಮಿಳುನಾಡು ವಿಜಯ್ ಅಭಿಮಾನಿ ನೆಲೆ ಬಲಿಷ್ಠವಾಗಿದ್ದು, ಟಿವಿಕೆ ಇಲ್ಲಿ ಉತ್ತಮ ಪ್ರದರ್ಶನ ತೋರಬಹುದು ಎಂಬ ನಿರೀಕ್ಷೆ ಕೂಡ ಇದೆ. ಈ ಚುನಾವಣೆಯ ನಿಜವಾದ ಪ್ರಶ್ನೆ ಎಂದರೆ ತಮಿಳ್ ಮತದಾರ ಈ ಬಾರಿ ಯಾರನ್ನ ಆಯ್ಕೆ ಮಾಡುತ್ತಾನೆ? ಅನುಭವಿ ಸ್ಟಾಲಿನ್ ಅವರ ಸ್ಥಿರ ಆಡಳಿತವಾದ, ಇಡೀ ಜನಶಕ್ತಿ ಹಿನ್ನೆಲೆ ಹೊಂದಿರುವ ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿ ಅವರ ಬದಲಾವಣೆಯ ಕರೆ, ಅಥವಾ ವಿಜಯ್ ಅವರ ನಾವು ಮೂರನೇ ಪರ್ಯಾಯ ಎಂಬ ಆಕ್ರಮಣಕಾರಿ ಘೋಷಣೆ? ಯಾವುದು ತಮಿಳ್ ಮನಸ್ಸನ್ನ ಗೆಲ್ಲಲಿದೆ?
ಇದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.